ಕಮಾನ್ ಇಂಡಿಯಾ. ನನಗಂತೂ ಗೊತ್ತಿಲ್ಲ ಗುರು ಯಾವ ತರ ಸೆಲೆಬ್ರೇಷನ್ ಮಾಡ್ಬೇಕಂತ. ಇಲ್ಲಂತೂ ಪಟಾಕಿ ಹೊಡಿತವ್ರೆ, ಹಿಸ್ಟ್ರಿ ರಿಪೀಟ್ ಎಲ್ಲ ಮಾಡಿದ್ವಿ. ನಮ್ಮ ಭಾರತ ತಂಡ ಡಾಮಿನೇಟಿಂಗ್ ವಿಕ್ಟರಿ ಬರ್ತಾನೆ ಇಲ್ಲ ಅಂತ ಹೇಳಿದ್ರು. ಫೈನಲ್ ಅಲ್ಲಿ ಡಾಮಿನೇಟಿಂಗ್ ವಿಕ್ಟರಿ ಬಂದು ನಮ್ಮ ಭಾರತ ತಂಡ ರೊಚ್ಚಿಗೆ ಬಿಟ್ಟು ಚಾಂಪಿಯನ್ಸ್ ಆಗಿದ್ದಾರೆ. T20 ವರ್ಲ್ಡ್ ಕಪ್ 2026 ಚಾಂಪಿಯನ್ಸ್ ನಮ್ಮ ಭಾರತ ತಂಡ. ಕಂಗ್ರಾಚುಲೇಷನ್ಸ್ ನಮ್ಮ ಭಾರತ ತಂಡಕ್ಕೆ. ಇದಕ್ಕಿಂತ ಜಾಸ್ತಿ ಎನರ್ಜಿ ಇಲ್ಲ ಕಣಪ್ಪ. ಯಾಕಂದ್ರೆ ಚೀರಿ ಸಾಕಾಗಿದೆ ಮ್ಯಾಚ್. ಅಲ್ಲ, ಒಂದೊಂದ್ ವಿಕೆಟ್ಗೂ ಚೀರಿ ಸಾಕಾಗಿದೆ, ಕುಣ್ದು ಕುಪ್ಪಳಿಸ್ಬಿಟ್ಟು ಸಾಕಾಗಿದೆ ಅಂತ. ಬಟ್ ಸಾಕಾಗಿದೆ ಅಂದ್ರೆ ಆ ತರ ಅಲ್ಲ ಗುರು, ಇನ್ನು ಎನರ್ಜಿ ಇದ್ದೇ ಇರುತ್ತೆ ಅದು. ಬಟ್ ಏನಪ್ಪಾ ಅಬ್ಬವ್ವ, ಅನ್ಬಿಲಿಯಬಲ್ ಗುರು. ಅದು ಈ ಟೀಮ್ ಏನ್ ಎಮೋಷನ್ಸ್, ಏನ್ ಕತೆ, ಏನ್ ಗುರು. ಒಂದೇ ಒಂದ್ ಲೈನ್ ಅಲ್ಲಿ ನೀನ್ ಹೇಳ್ಬೇಕು ಯಾವ ತರ ಎಮೋಷನ್ಸ್ ಇದೆ ನಿನ್ಗೆ ಇವಾಗ ಅಂತ. ಹೈ ಆನ್ ಸ್ಪೀಕ್ ಇದೆ ಗುರು. 3 years 3 ಕಂಟಿನ್ಯೂಸ್. ಅಫ್ಕೋರ್ಸ್ ಮಧ್ಯಾಹ್ನ WTC ಇತ್ತು, ಅದು ಬಿಟ್ರೆ 3 ವೈಟ್ ಬಾಲ್ ICC ಟ್ರೋಫೀಸ್ ನ ಹೊಡೆದಿದ್ದೀವಿ ಅವರು 3 years ಕಂಟಿನ್ಯೂಸ್ಲಿ. ಇಮ್ಯಾಜಿನ್ ಮಾಡಿ, ಆ 2013 ಚಾಂಪಿಯನ್ಸ್ ಟ್ರೋಫಿ ಆದ್ಮೇಲೆ ಎಲ್ಲಪ್ಪ ICC ಟ್ರೋಫಿ, ಸೆಮಿಫೈನಲ್ ಫೈನಲ್ ಹೋಗ್ತಾನೆ ಬರ್ತಾನೆ, ಬಿದ್ದೆ ಆಗ್ತಿಲ್ಲ ಅಂತ ಸಡನ್ ಆಗಿ ಇವಾಗ ಒಂದು ಬಂದ್ಬಿಡ್ತು 24 ಅಲ್ಲಿ. ಇವಾಗ ಪಟ ಅಂತ 3 ಟ್ರೋಫೀಸ್ ಒಟ್ಟೊಟ್ಟಿಗೆ ಬಂದಿದೆ ಗುರು. ಬಟ್ ಇದು ಎಂತ ಟೂರ್ನಮೆಂಟ್ ಆಗಿತ್ತು, ಕ್ರೇಜಿ, ಸೂಪರ್ ಹಿಟ್ ಅಲ್ಲಿ ಹೋಗ್ತೀವಂತ ಅನ್ನೋ ರೀತಿನೇ ಫೇಲ್ ಆಗಿತ್ತು. ಬಟ್ ಅಲ್ಲಿಂದ ಕ್ವಾಲಿಫೈ ಆಗಿ ಸೆಮಿಫೈನಲ್, ಫೈನಲ್, ಬ್ರಿಲಿಯಂಟ್. ಒಂದೇ ಒಂದು ಸೀರೀಸ್ ಸೋತಿರ್ಲಿಲ್ಲ ನಾವು ಇಡೀ ಬಯಲಾಟರ್ 2 ವರ್ಷದಲ್ಲಿ. ಲಾಸ್ಟ್ ಟೈಮ್ ನಾವು 2023 ಅಲ್ಲಿ ಮೋಸ್ಟ್ ಡಿಸರ್ವಿಂಗ್ ಇದ್ದಿದ್ದೆ ನಮ್ದು ಇಂಡಿಯನ್ ಟೀಮ್ ಈ T20 ವರ್ಲ್ಡ್ ಕಪ್ ವಿನ್ ಆಗಕ್ಕೆ. ಡಿಸರ್ವಿಂಗ್ ಟೀಮೇ ವಿನ್ ಆಗಿದೆ. ಏನ್ ಗೊತ್ತಾ ಅಂದ್ರೆ, ಒಂಥರ ಇದು ಆನಂದ ಬಾಷ್ಪ ಅಂತಾರಲ್ಲ, ಆತರ ಸ್ವಲ್ಪ ಗಂಟ್ಲು ಕಟ್ಕೊಂಡ್ ಬಂದಂಗ ಆಗತ್ತಲ್ಲ, ಹಂಗಾಗ್ಬಿಡುತ್ತೆ. ಯಾಕಂದ್ರೆ ಒಂದು ಟೈಮಲ್ಲಿ ಗುರು ಕಪ್ಪಿಲ್ಲ ಗುರುವೆ, ಕಪ್ಪೇ ಇಲ್ಲ ಬೇಕು ಕಪ್ಪು ಬರ್ತಾ ಇಲ್ಲ, ಸಿಗ್ತಾ ಇಲ್ಲ, ಹಂಗೆ ಹೇಳ್ತಾ ಇದ್ವಿ. ಬಟ್ ಈ ಟೈಮ್ ಹೆಂಗಿದೆ ಅಂತಂದ್ರೆ, ಭಾರತ ತಂಡದ ಒಂದು ಸುವರ್ಣ ಯುಗ ಅಂತಾನೆ ಹೇಳ್ತೀನಿ ಗುರು, ಅಲ್ವಾ? ನಮ್ಮ ಭಾರತ ತಂಡಕ್ಕೆ ಸುವರ್ಣ ಯುಗ ಸ್ಟಾರ್ಟ್ ಆಗಿದೆ. ಇನ್ ತಡಿಯೋರೆ ಯಾರು ಇಲ್ಲ ಅನ್ನೋ ತರ ಇದೆ. ಅಂದ್ರೆ ತಡಿಯೋರೆ ಯಾರು ಇಲ್ಲ ಅಂದ್ರೆ 3 ಗೆದ್ದಿದೀವಲ್ಲಪ್ಪ, ಇನ್ನೇನು ಬೇಕು ಅನ್ನೋ ತರ ಭಾರತಕ್ಕೆ. ಅಫ್ಕೋರ್ಸ್ ಏನಂದ್ರೆ ಅತಿ ಆಸೆ ಇದ್ದೇ ಇರುತ್ತೆ, ಮನುಷ್ಯನ್ಗೆ ಆಸೆ ಇದ್ದೇ ಇರುತ್ತೆ. 2027 ಗೆಲ್ಬೇಕು, ಓಡಿ ನಮ್ ಕೊಹ್ಲಿ ಅವ್ರು, ರೋಕೋಯ್ಲಿ ಇರ್ತಾರೆ ಅಂತ. ಆಮೇಲೆ 28 ಒಲಿಂಪಿಕ್ಸ್ ಮೆಡಲ್ ಗೆಲ್ಲಿ ಅಂತ, ಅದೆಲ್ಲ ಇದ್ದೇ ಇರುತ್ತೆ. ಎಲ್ಲ ಬೇಕು ಅನ್ನೋ ತರನೇ ಇದ್ದೇ ಇರುತ್ತೆ. ಬಟ್ ಈ ಒಂದು ಪರ್ಫಾರ್ಮೆನ್ಸ್, ಈ ಮ್ಯಾಚ್ ಬಗ್ಗೆ ಹೇಳ್ಬೇಕು ಅಂದ್ರೆ ಏನ್ ಹೇಳ್ಬೇಕು ಗುರು. ಒಬ್ಬೊಬ್ಬರು ಪ್ಲೇಯರ್ ಬಗ್ಗೆ ನೀಟಾಗಿ ಮಾತಾಡುವಂತೆ. ಅನ್ಬಿಲಿಯಬಲ್ ಅಪ್ಪ, ಗೂಸ್ ಬಂಪ್ಸ್ ಎಲ್ಲ ಬರ್ತಾ ಇದೆ ಗುರು. ಅದು ಸ್ಪೆಷಲಿ ಏನ್ ಗೊತ್ತಾ, ಬುಮ್ರಾದ್ ಯಾರ್ಕ ನೋಡ್ಬಿಟ್ಟು ನಾನಂತೂ ನಂಗೆ ಮಾತೇ ಬರ್ತಿಲ್ಲ ಕಣ್ರಪ್ಪ. ಏನ್ರಪ್ಪ ಹಿಂಗ್ ಬೌಲಿಂಗ್ ಮಾಡ್ತಾರೆ ಈ ತರನ? ಏನಪ್ಪಾ ಫೈನಲ್ ಅಲ್ಲಿ ಈ ಲೆವೆಲ್ ಬ್ಯಾಟಿಂಗ್ ಮಾಡ್ತಾರೆ. ದೇವ್ರೆ, ಅದು ಏನ್ ಗೊತ್ತಾ, ಸ್ಟ್ಯಾಟ್ಸ್ ಇದಾವೆ, ಅದೆಲ್ಲ ಇದಾವೆ ಕೊಡ್ರಪ್ಪ, ಅದೆಲ್ಲ ನಾಳೆ ಮಾತಾಡೋಣ. ಬಟ್ ಇವತ್ತು ಏನಂದ್ರೆ ಮೇನ್ಲಿ ಮ್ಯಾಚ್ ಬಗ್ಗೆನೆ ಮಾತಾಡೋಣ, ಪ್ಯೂರ್ಲಿ ಮ್ಯಾಚ್ ಬಗ್ಗೆನೆ ಅಲ್ವಾ, ಸಿಂಕ್ ಮಾಡೋಣ ಅಂತ ಅಲ್ವಾ. ಇದು ಒಂಥರ ಏನಪ್ಪಾ, ಅದು ಸ್ಪೆಷಲ್ ಏನ್ ಗೊತ್ತಾ, ನಾವೇನೋ ಸಿಂಕ್ ಮಾಡ್ಬೋದು ಗುರು. ನಮ್ ಸಂಜು ಅಣ್ಣ ಏನಂದ್ರೆ ಒಂದ್ 3-4 ತಿಂಗಳೇ ತಗತಾರೇನಪ್ಪ ಸಿಂಕ್ ಮಾಡಕ್ಕೆ ಅಂತ. ಏನಪ್ಪಾ ನಮಸ್ಕಾರಪ್ಪ, ಗೊತ್ತಿಲ್ಲ. ಅಲ್ಲ, ಕನ್ಸ್ಕೊಂಡಿರ್ತಾರೆ, ಇದು ಕನ್ಸ್ ಈ ಲೆವೆಲ್ಗೂ ನಿಜ ಆಗುತ್ತೆ ಅಂತ ಅವ್ರಿಗೆ ಹೆಂಗ್ ಯಾವ ತರ ಆಗಿರಲ್ಲ ಅಂತ ಅಲ್ವಾ ಗುರು. ಯಪ್ಪ ಈ ಲೆವೆಲ್ಗ ದೇವ್ರೆ, ಯಾರು ಸೌತ್ ಆಫ್ರಿಕಾ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ಬೇಕು ಗುರು. ಆ ಸೌತ್ ಆಫ್ರಿಕಾ ಮ್ಯಾಚ್ ನಾವು ಸೋತಾ ಇದ್ರೆ ನಮಗೆ ಸಂಜೆ ಸಾರ್ ತಕೊಂಡೇ ಬರ್ತಿರ್ಲಿಲ್ಲ. ನಾವು ಸೂಪರ್ ಹಿಟ್ ಅಲ್ಲಿ ಹೊರಗಡೆ ಮಾನ ಮರ್ಯಾದೆ ಹೋಗ್ತಿತ್ತು ಗುರು. ಅಂಡ್ 3 ಮ್ಯಾಚ್ 3 ಇವತ್ತು ಕೂಡ ಮ್ಯಾನ್ ಆಫ್ ದ ಮ್ಯಾಚ್ ಮೋಸ್ಟ್ಲಿ ಕೊಡ್ಬೋದು ಅನ್ಸುತ್ತೆ. ಯಾರಾದ್ರೂ ಆತರ ಪರ್ಫಾರ್ಮೆನ್ಸ್ ಮಾಡಿದಾರೆ ಇಲ್ಲಿ ತನಕ. 3 ನಾಕೌಟ್, 3 ಕಂಟಿನ್ಯೂಸ್ 50. ವಿರಾಟ್ ಕೊಹ್ಲಿ ಫೈನಲ್ ಹೊಡೆದಿದ್ದಾರೆ. ಇವಾಗ 2ನೇ ಪ್ಲೇಯರ್ ಆಗಿದ್ದಾರೆ ಗುರು ಸಂಜು ಸ್ಯಾಮ್ಸನ್. ಫೈನಲ್ ಅಲ್ಲಿ 50 ಅಂಡರ್ ಪ್ರೆಷರ್ ಹೊಡೆದಿದ್ದಾರೆ. ಹ್ಯಾಟ್ಸ್ ಆಫ್ ಗುರು, ನೋ ವರ್ಡ್ಸ್. ಸಂಜು ಬಗ್ಗೆ ಅಂತೂ ನೋ ವರ್ಡ್ಸ್, ಫ್ಯಾನ್ ಆಗ್ಬಿಟ್ಟೆ ನಾನಂತೂ.